ಅದೇನು ಮಾಡ್ತಿರೋ ಗೊತ್ತಿಲ್ಲ. ಒಟ್ಟಾರೆ BSSK ಪುನರ್ ಆರಂಭ ಆಗಬೇಕು. ನಗರದಲ್ಲಿ ರೈತ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಸುಭಾಷ್ ಗಂಗಾ ಆಗ್ರಹ. ರಿಸಲ್ಟ್ ಇತ್ತು ಅಂದ್ರೆ ಅಲ್ಲಿ ಟೆಂಡರ್ ಕರೆ ಪ್ರಶ್ನೆ ಬರ್ತಿಲ್ಲ. ಈಗ ಅವ್ರು ಟೆಂಡರ್ ಕರೀತಾ ಇದ್ದಾರೆ. ಇಲ್ಲಿ ಯಾವುದೇ ಒಂದು ವಿಷಯ ರೈತರ ಹಿತದಷ್ಟೇ ಕಾಪಾಡಬೇಕು. ಅದಕ್ಕೆ ನೀವು ಹೇಳೋ ಪ್ರಕಾರ ಮೊದಲು ಲೀಸ್ ಎಲ್ಲ ನಾವು ವಿರೋಧ ಮಾಡಿದ್ರು, ಮತ್ತೆ ಲೀಸ್ ಮಾಡ್ಲಿಕ್ಕೆ ಅವರೇ ಕಾರಣ ಅಂತಾರೆ. ಲೀಸ್ ಟೆಂಡರ್ ಅಂದರೆ ಕೆರೆ ರೆಂಟಲ್ ಪರ್ಪಸ್ ಕೊಡ್ಬೇಕಂತ ಹೇಳಿ 2 ಸಲ ಟೆಂಡರ್ ಕಾಲೌಟ್ ಆಗಿತ್ತು ಸುಭಾಷ್ ಕಲ್ಲೂರ್ ಅಧ್ಯಕ್ಷದಾಗಿ. ಯಾವ ಕಸ್ಟಮರು ಬಂದಿಲ್ಲ. ಈಗ ಥರ್ಡ್ ಲೀಸ್ ಬಾಡಿಗೆ ಪರ್ಪಸ್ ಕರೀತಾ ಇದ್ದಾರೆ. ಆರ್ಡರ್ ಆಗಿದೆ, ಗೌರ್ಮೆಂಟ್ ಲೆವೆಲ್ ಇದೆ. ಬಟ್ DCC ಬ್ಯಾಂಕ್ ಅವರು ನಾವು ಟೆಂಡರ್ ಕರಿತೀವಿ ಫಾರ್ ಸೇಲ್ ಅಂತ ಹೇಳ್ತಾ ಇದ್ದಾರೆ. ವಿಚ್ ಇಸ್ ರೈಟ್, ವಿಚ್ ಇಸ್ ರಾಂಗ್? ಸರ್ಕಾರ ಸುಪ್ರೀಂ ಅಲ್ಲ, ಸರ್ಕಾರ ಸುಪ್ರೀಂ ಇಲ್ಲ. DCC ಬ್ಯಾಂಕ್ ಇಸ್ ದ ಸುಪ್ರೀಂ, BSSK ಇಸ್ ದ ಸುಪ್ರೀಂ. ವ್ಯವಹಾರ ಆಗಿದ್ದು BSSK ಆ್ಯಂಡ್ ದಿ DCC ಬ್ಯಾಂಕ್. ಹಾಗಾಗಿ ಮತ್ತೆ ಸರ್ಕಾರ ಗಮನಕ್ಕೆ ಇಲ್ಲ ಇವೆಲ್ಲ. ಸರ್ಕಾರ ಗಮನಕ್ಕೆ ಇದೆ, ಎಲ್ಲಾನು ಇದೆ. ಅವ್ರು 108 ಕೆಲಸ ಇರ್ತಾವ, 108 ವರ್ಕ್ ಇರ್ತಾವ. ಅವ್ರು ದೇ ಕ್ಯಾನ್ ಸಪೋರ್ಟ್ ಫಾರ್ ದ BSSK. ಈ ಸರ್ಕಾರ ರೈತರ ಹಿತದ ದೃಷ್ಟಿಯಿಂದ ಲೀಸ್ ಮಾಡಿ ಕಾರ್ಖಾನೆ ನಿಮಗೆ ತೊಂದರೆ ಇದೆ. ನಮಗೇನು ತೊಂದರೆ ಇಲ್ಲ. ನೀವು ಆಕ್ಷನ್ ಅಲ್ಲಿ ಬರ್ತಾ ಇಲ್ಲ. 2021 ನೋಡ್ಕೋಬೇಕಾಗಿದ್ದು ಸರ್ಕಾರ ಕೆಲಸ, ಸರ್ಕಾರ ನೋಡ್ತದೆ. ನಾವು ಡಿಸ್ಟ್ರಿಕ್ಟ್ ರೈತರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಪರ್ಸನಲ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. 2021 ನಾನು ಕಂಟೆಸ್ಟ್ ಮಾಡಿದೆ. ರೈತರ ಹಿತದೃಷ್ಟಿಯಲ್ಲಿ ನಾನು ಕಂಟೆಸ್ಟ್ ಮಾಡದೆ ಇರ್ಬೋದಿತ್ತು. ನಿಮ್ಮ ಪರ್ಸನಲ್ ಬಗ್ಗೆ ನಾನು ತಿಳ್ತಾ ಇಲ್ಲ. ಕಾರ್ಖಾನೆ ಆರಾಮ್ ಮಾಡ್ಲಕ್ಕ ಸರ್ಕಾರ ಲೀಸ್ ಆರ್ಡರ್ ಮಾಡಿದೆ. ಲೀಸ್ ಆರ್ಡರ್ ಮಾಡಿ ನಿಮ್ಗೆ ಯಾಕೆ ಇರೋದು ಅಂತಂದು ಲೀಸ್ ಯಾರು ಬರ್ತಾ ಇಲ್ಲ ಅದು ನೋಡ್ಕೊಡೋದು. ನಾನು ಲೀಸ್ ಬರ್ತಾ ಲೀಸ್ ಬರ್ತಾ ಇದೆ ಇಲ್ಲ ಅಂತ ಹೇಳಿದ್ರೆ ಈ ಕಡೆ DCC ಬ್ಯಾಂಕು ಫಾರ್ ಸೇಲ್ ಟೆಂಡರ್ ಕರಿತಾ ಇದ್ದಾರೆ ಅಂತ ಹೇಳ್ತಾರೆ. ಈ ಕಡೆ ಇವರು ಲೀಸ್ ಪರ್ಪಸ್ ಅಂತ ಹೇಳ್ತಾ ಇದ್ದಾರೆ. ಪೊಸಿಷನ್ ಈಸ್ ಅಂಡರ್ ದಿ DCC ಬ್ಯಾಂಕ್, ವಿಚ್ ಈಸ್ ರೈಟ್, ವಿಚ್ ಈಸ್ ರಾಂಗ್. ನಿಮ್ಮ ಕಡೆ ಇಲ್ಲ DCC ಬ್ಯಾಂಕ್ ಮಾಡ್ಲಕ್ಕೆ ಕೊಡಲ್ಲ ಅಂತ ಸರ್ಕಾರ. ನನಗೆ ಅದು ಸಂಬಂಧ ಇಲ್ಲ. ನನಗೆ ನಿಮ್ಮ ಕಡೆ DCC ಬ್ಯಾಂಕ್ ಯಾವ್ದಾದ್ರು ಆರ್ಡರ್ ಕಾಪಿ ಏನಾದರೂ ಇದೆ? ಆರ್ಡರ್ ಕಾಪಿ ಇಲ್ಲ. ನಾನು ಹೋಗಿದ್ದೆ, ಕೇಳಿದೆ. ಇಲ್ಲ, ನಾವು ಟೆಂಡರ್ ಫಾರ್ ಸೇಲ್ ಕರಿತಾ ಇದ್ದೀವಿ, ನೆಕ್ಸ್ಟ್ ಮಂತ್ ಕರಿತಾ ಇದ್ದೀವಿ, ಬಿ ಪ್ರಿಪೇರ್ಡ್ ಅಂತ ಹೇಳಿದ್ರು. ನೀವು ಭಾಗವಹಿಸ್ತೀರ ನೋಡಿ, ಟೆಂಡರ್ ಫಾರ್ ದ ಸೇಲ್ ಕರೆದಾಗ ಯಾರು ಎಷ್ಟು ಜನ ಭಾಗವಹಿಸ್ತಾರೋ ವಿ ಡೋಂಟ್ ನೋ. ಅದಕ್ಕೆ ನಾವು ಯಾರು ಭಾಗವಹಿಸಲ್ಲ ಅಂತ ಹೇಳಿ ಕರೆಯಲ್ಲ. ಬೇರೆ ಬಗ್ಗೆ ಇಲ್ಲ, ನಿಮ್ಮ ಬಗ್ಗೆ ಕೇಳ್ತೇನೆ. ನೀವು ಭಾಗವಹಿಸ್ತೀರಿ? ನಾವು ಭಾಗವಹಿಸ್ತೀವಿ. ಮೊದಲು ಭಾಗವಹಿಸಿದ್ವಿ, ಈಗಲೂ ಭಾಗವಹಿಸ್ತೀವಿ. ನಡು ನೀವು ಹಣ ಕಟ್ಟಲಿಕ್ಕಾಗಲಿಲ್ಲ. ನಾವು ಹಣ ಕಟ್ಟಲಿಕ್ಕೆಲ್ಲ, ಇಟ್ ಈಸ್ ಫಾಲ್ಟ್ ಆಫ್ DCC ಬ್ಯಾಂಕ್. ನನಗೆ 1 ತಿಂಗಳ ಸಮಯ ಇತ್ತು. 1 ತಿಂಗಳ ಸಮಯದಲ್ಲಿ ನೀವೇನು ಮಾಡಿದ್ರಿ? ಗೌರ್ಮೆಂಟ್ ಆರ್ಡರ್ ಬಂತು. ಡಿಸೆಂಬರ್ 17 ತಾರೀಕು ಆದ್ಮೇಲೆ ಗೌರ್ಮೆಂಟ್ ಆರ್ಡರ್ ಬಂತು. ಮುಗಿದ ನಂತರ ಬಂತು ಅವರು 15 ಇಲ್ಲ ನೀವು ತೋರಿಸಲ್ಲ ಏನಿದೆ. ಈಗ ನೋಡಿ, ನೀವು DCC ಬ್ಯಾಂಕು ಮುಚ್ಚಿಟ್ಟು ನಮ್ಮ ಹತ್ರ ದುಡ್ಡು ತಗೋಬೇಕಂದ್ರೆ ನಾವು ಕೊಟ್ಟಿಲ್ಲ. ಸರ್ಕಾರ ಏನು ಹೇಳ್ತಾ ಇದೆ? ತಡಿ ಅಂತ ಹೇಳ್ತಾ ಇದೆ. ಇವ್ರು ಅಂತ ಹೇಳಿ ದುಡ್ಡು ಕಟ್ಟ ಅಂತ ಹೇಳ್ತಾರ. ನಾನು ಹೇಳಿದ್ರೆ ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ಇವೆಲ್ಲ ಪ್ರೋಸೆಸ್ಸು ನೀವು ಟೆಂಡರ್ನಲ್ಲಿ ಇನ್ವಾಲ್ವ್ಮೆಂಟ್ ಪಾರ್ಟಿಸಿಪೇಟ್ ಆಗಿದಾಗ ನೀವು ಅದು ಲೀಸಿಗೆ ಒಪ್ಪಿದಾಗ ಇವೆಲ್ಲ ಗಮನಕ್ಕೆ ಬಂದಿಲ್ಲ. ಲೀಸ್ ಇಲ್ಲ, ನಾವು ಪರ್ಚೇಸ್ ಟೆಂಡರ್ ನಾವು ಆಕ್ಷನ್ ತೊಗೊಂಡಿದ್ದು, ನಾವು ಪಾರ್ಟಿಸಿಪೇಟ್ ಆಗಿದ್ದು ಪರ್ಚೇಸ್. ಅದೇ ಪರ್ಚೇಸ್ ಟೈಮಿಗೆ ನಿಮ್ಮ ಗಮನಕ್ಕೆ ಬಂದಿಲ್ಲ. ಗಮನಕ್ಕೆ ಅದ. ಇವತ್ತು ನಿಮ್ದು ಹೊಲ ಅದ, ನಿಮ್ಮ ಪ್ರಾಪರ್ಟಿ ಅದ, ನೀವು ಸೇಲ್ ಮಾಡಿದ್ರಿ, ನಾವು ಎಕ್ಸೆಪ್ಟ್ ಮಾಡಿದ್ದೆವು, ಅಮೌಂಟ್ನು ಮಾಡಿದ್ದೀವಿ. ನೀವು ಅಲ್ಲಿ ಪೊಸಿಷನ್ನಲ್ಲಿ ಎಲ್ಲ ಕ್ಲಿಯರ್ ಇಡಬೇಕಲ್ಲ. ನಿಮ್ಮ ಹೊಲ ಬಾರ್ಡ್ರೇ ನಿಮ್ಗೆ ಗೊತ್ತಿಲ್ಲ. ಆಲ್ರೆಡಿ ಅಲ್ಲಿ ಯಾರೋ ಎನ್ಕರೇಜ್ಮೆಂಟ್ ಇದೆ, ಯಾರೋ ಆಲ್ರೆಡಿ ಅಲ್ಲಿ ಉಳಿತಾ ಇದ್ದಾರೆ. ನಿಮ್ಮ ಕಬ್ಜೆದಲ್ಲಿ DCC ಬ್ಯಾಂಕ್ದಲ್ಲಿ ಕಬ್ಜೆ ಇದ್ದಾಗ ಪ್ರಾಪರ್ಟಿ ಎವ್ರಿಥಿಂಗ್ ಶುಡ್ ಬಿ ಕ್ಲಿಯರ್ ಪೊಸಿಷನ್. ನಾನು ಅಲ್ಲಿ ಹೊಲದ ನೀವು ಹೋಗಿ ಎತ್ಕೊಂಡು ಹೋಗಿ, ನೀವು ಹೋಗಲ್ಲಿ ಜಗಳ ಆಡಿ ಸಿವಿಲ್ ಮ್ಯಾಟರ್ ನೀವು ಜಗಳ ಆಡಿ ತಗೋರು ಅಂದ್ರೆ ನಾವೇ ದುಡ್ಡು ಕಟ್ಟೋಣ. ಹೋಗಿ ಲೀಸಿಂಗ್ ಆರ್ಡರ್ ತಗೊಂಡು ಬಂದಿದ್ದಾರೆ. ಗೋ ಫಾರ್ ಪ್ರೊಸೆಸ್. ಈಗ ಮತ್ತೆ DCC ಬ್ಯಾಂಕ್ ಟೆಂಡರ್ ಕರಿತಾ ಇದ್ದಾರಲ್ಲ, ಈಗ ನಾನು ಸುಳ್ಳಾಡ್ಬೇಕಾ ಅಥವಾ DCC ಬ್ಯಾಂಕ್ ಸುಳ್ಳಾಡ್ಬೇಕಾ, ರಾಜಶೇಖರ್ ಪಾಟೀಲ್ ಸುಳ್ಳಾಡ್ಬೇಕು ಮೂಗರಲ್ಲಿ? ಈಗ ಅವರು ಯಾವುದು ಈಗ ಯಾರು ಲೀಡ್ ಯಾರು ಅಂತ ಈಗ ಅವರು ಸರ್ಕಾರದಿಂದ ಆರ್ಡರ್ ಮಾಡಿ ಪೊಸಿಷನ್ ಹ್ಯಾಸ್ ಟು ಬಿ ಗಿವನ್ ಟು ದಿ BSSK. ಕಬ್ಜಾ DCC ಬ್ಯಾಂಕ್ ಇದೆ. ಯಾವ ನೀವು DCC ಬ್ಯಾಂಕ್ ಮನವೊಲಿಸಿದ್ರೆ ಅಂದ್ರೆ ಕಬ್ಜಾ BSSK ಬರಬೇಕಲ್ಲ. Why you are pleasing Rajshekhar Patil? Rajshekhar Patil leading these things BSSK for to restart. Rajshekhar Patil leading the situation
to restart the BSSK under cooperative sector. ನೀವು ಮಾತಾಡಿ ನಿಮ್ಗೆ ಯಾವುದು? ನಿಮ್ಗೆ ನಾವು- ನೀವು ರೈತರ ಹಿರವಾಗಿ ನೀವು ಮುಂದೆ ಬರ್ತೀರಿ ಸರ್ ನಾವು ಇಲ್ಲಿ ಎರಡೇ ಕ್ವಶನ್ ಇದೆ, ತಾವು ಹೇಳ್ಬೋದು ನೀವು BSSK ಪುನರಾರಂಭಿಸಬೇಕು ಅಂತ ನಾವು ಹೇಳ್ತಿದ್ದೆವು, ಓಕೆನಾ? ನೀವು ಮಾಡ್ತಾ ಇದ್ರಿ, ಆ ಪ್ರೊಸೆಸ್ ಮಾಡ್ತಾ ಇದ್ರಿ, ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇದೀವಿ. ಸುಭಾಷ್ ಗಂಗಾ ಎರಡು ಲೈನ್ದಾಗ ಓಕೆನಾ? ನೀವು ಒಂದು ಕೋಆಪರೇಟಿವ್ ರಂಗದಲ್ಲಿ ನಡೆಸೋದು, ಒಂದು ಪ್ರೈವೇಟ್ ರಂಗದಲ್ಲಿ ನಡೆಸೋದು. ನಾನು ಲೀಸ್ ರಂಗದಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ. ಇಟ್ ಈಸ್ ಹೈಲಿ ಇಂಪಾಸಿಬಲ್. ಪಾಸಿಬಲ್ ಅದ ನೀವು ಅಂತಂದ್ರೆ ಇಟ್ ಇಸ್ ಆಸ್ ಎ ಟೆಕ್ನಿಕಲ್ ಇಟ್ ಇಸ್ ಹೈಲಿ ಇಂಪಾಸಿಬಲ್. ಒಂದು ಕೋಆಪರೇಟಿವ್ ರಂಗದಲ್ಲಿ ನಡೆಸಬೇಕು, ಒಂದು ಪ್ರೈವೇಟ್ ರಂಗದಲ್ಲಿ ನಡೆಸಬೇಕು. ಈ ಸರ್ಕಾರ ಲೀಸ್ ಅಂತ ಆರ್ಡರ್ ಮಾಡಿ ಸರ್ಕಾರ ಇಸ್ ನಾಟ್ ದ ಓನರ್ ಆಫ್ ದಿ ಪ್ರಾಪರ್ಟಿ. then why you are objecting? ಐ ಆಮ್ ನಾಟ್ ಅಪ್ಡೇಟಿಂಗ್. ನನ್ನ ನಾಲೆಜ್ You are telling only 2 years to start. ಸರ್ ನಾನೇನು ಹೇಳಿದೆ, ನನ್ನ ನಾಲೆಜ್ ದಾಗ DCC ಬ್ಯಾಂಕ್ ಸೆಕೆಂಡ್ ಟೆಂಡರ್ ಕರೀತಾ ಇದ್ದಾರೆ. ಐ ವಾಂಟ್ ಟು ಎಕ್ಸ್ಪೋಸ್ ಥ್ರೂ ಮೀಡಿಯಾ whether the government will call for the lease tender or the DCC bank is calling for the sale tender, which is ನಾನು ಬಯಸಿದೆ ಅಂತ ಹೇಳಲ್ಲ ಸರ್. ಇಸ್ ನಾವು No, you are also one of the leader, one of the cooperative leader, former leader. What is your opinion? What is your next step? ನೀವು ಸ್ಟಾರ್ಟ್ Government ನೀವು BSSK ಪುನರಾರಂಭ ಮಾಡ್ತಾ ಅಂದಿರಿ. ಐ ವಾಸ್ ಸಪೋರ್ಟೆಡ್ ಫಾರ್ ದಟ್. ನನಗೆ ರಿಸಲ್ಟ್ ಕಾಣ್ತಾ ಇಲ್ಲ. ಲೀಸ್ ಕಮ್ ಪರ್ಚೇಸಿಗೆ ರಾಜಶೇಖರ್ ಪಾಟೀಲ್ ಅವರು ಗಂಗಾ ಅವರಿಗೆ ಸಿಕ್ಕಾಗ ರಾಜಶೇಖರ್ ಪಾಟೀಲ್ ವಿರೋಧ ಮಾಡಿದ್ರು. ವಿರೋಧ ಮಾಡಿಲ್ಲ ಅಂತಿಲ್ಲ, ಅವ್ರ ರೈತರ ಹಿತದೃಷ್ಟಿಯಲ್ಲಿ ಮಾಡಿದ್ರು. ಐ ಆಮ್ ಎಕ್ಸೆಪ್ಟೆಡ್ ಫಾರ್ ದಟ್ ಒನ್. ನನ್ನ ಹತ್ರ ದುಡ್ಡು ಇದೆ ಅಂತ ಹೇಳಿ ನಾ ಇನ್ನೂ ಮಾತಾಡ್ಲಿಕ್ಕೆ ಆಗಲ್ಲ. ಅವ್ರ ರೈತರ ಫ್ಯಾಕ್ಟ್ರಿ ರೈತರಿಗೆ ಇರಲಿಲ್ಲ ಅಂದ್ರೆ ಅದು ಎಕ್ಸೆಪ್ಟ್ ಮಾಡಿದ್ದೇವೆ ನಾವು. ಈಗ ಸೆಕೆಂಡ್ ಟೆಂಡರ್ ಕರಿತಾ ಇದಾರೆ. ಗಂಗಾ ತಗೋಬೋದು, ಮತ್ತೊಬ್ಬ ತಗೋಬೋದು. ಅವ ಹೆಂಗ್ ಬಿಡ್ತಾನ? ಪಂಟಿ ಮುಗಿಲಕ್ಕ ಅದು ಇದು ಆಗ್ಲಕ್ಕ ಅದು ಬರೋಬ್ಬರಿ ಇತ್ತು. ಇಲ್ಲ ಈಗ ಸೆಕೆಂಡ್ ಮತ್ತೊಬ್ಬ, ಈಗ ನೀವು ಹೇಳಿದ ಪ್ರಕಾರ ನಾನೇ ಟೆಂಡರ್ ತಗೊಂಡಿದ್ದೆ, ರೈತರಿಂದ ಡಿಸ್ಕಸ್ ಮಾಡ್ದೆ, ಶೇರ್ ಹೋಲ್ಡರ್ಸ್ ಡಿಸ್ಕಸ್ ಮಾಡ್ದೆ, ಅವ್ರ ಒಪಿನಿಯನ್ ಕೇಳ್ದೆ. ಅವ್ರ ಆಸ್ತಿ ಅದು, DCC ಬ್ಯಾಂಕ್ ಆಸ್ತಿ ಅಲ್ಲ, ಅವ್ರ ಆಸ್ತಿ. ನೀವು ವಾದ ಈಗ ಹೇಳ್ತಿದ್ರೆ ಈಗ ಜನ ಏನಾಗ್ತಾ ಇದ್ರ ಗಂಗಾವರಿಗೆ ಒಂದು ಆಪ್ಷನ್ ಸಿಕ್ಕಿತ್ತು, ಅದು ಖರೀದಿ ಮಾಡ್ಲಕ್ಕದು ಅವ್ರು ಹಣ ಕಟ್ಲಕ್ಕಾಗಿಲ್ಲ, ಹಿಂದೆ ಸರ್ದರು ಅಂತ ಒಂದು ಸರ್ DCC ಬ್ಯಾಂಕ್ ಹೋಗಿ ಕೇಳ್ರಿ ನೀವು. ನಾನು ಹಣ ಹಿಂದೆ ಸರ್ದಿದೆ, ಅವ್ರು ಹಿಂದೆ ಸರ್ದ್ರೆ ನೀವು ಕೇಳ್ರಿ. ಇಟ್ ಈಸ್ ಎ ಕ್ವಶನ್ ಆಫ್ ಫ್ಯಾಕ್ಟರಿ ಬಿಟ್ವೀನ್ ದ ಗಂಗಾ ಗ್ರೂಪ್ ಅಂಡ್ DCC ಬ್ಯಾಂಕ್. DCC ಬ್ಯಾಂಕ್ ಚೇರ್ಮನ್ ಕೇಳ್ರಿ. ಇಲ್ಲಾದ್ರೆ DCC ಬ್ಯಾಂಕ್ ಚೇರ್ಮನ್ ಕರ್ರಿ, ನಾವೇ ಇರ್ತೀನಿ, ಜನರ ಹತ್ರ ಮಾತಾಡಮಿ. ಒಂದ್ ಕಡೆ ನೀವು ಪರ್ಚೇಸಿಂಗ್ ಮಾಡಬಾರ್ದು, ರೈತರ ಕಾರ್ಖಾನೆ ಪರ್ಚೇಸಿಂಗ್ ಪ್ರೈವೇಟ್ ಸೆಕ್ಟರ್ ಹೋಗಬಾರ್ದು. ಒಂದ್ ಕಡೆ ನೀವು ನಾನು ಕೊಟ್ಟು ನಾನು ಮಾಡ್ತೀನಿ. ಇಲ್ಲ ಸರ್, ನಾನು ಎರಡು ಹೇಳ್ತಾ ಇದ್ದೀನಿ. ನಿಮ್ಮ ಫ್ಯಾಕ್ಟ್ರಿ ನೀವು ಕಾಪಾಡೋಕೆ ವಿಫಲ ಆಗಿರಿ, ನಾ ಅಷ್ಟು ಮಾತಾಡೋದು. ಜನರು ಸುಭಾಷ್ ಕಲ್ಲೂರು ಕೂಡ್ಸೋರು ಎಕ್ಸೆಪ್ಟೆಡ್. ನಿಮ್ಮ ಫ್ಯಾಕ್ಟ್ರಿ ನೀವು ಕಾಪಾಡೋಕೆ ವಿಫಲ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಅವಧಿ ಮುಗಿದಿದೆ, ಸೂಪರ್ ಸೀಡ್ ಆಗಿಲ್ಲ. ಸೂಪರ್ ಸೀಟ್ ಆಗಿಲ್ಲ, ಇನ್ನ ಗೌರ್ಮೆಂಟ್ ಆರ್ಡರ್ ಆಗಿಲ್ಲ. ಏನ್ ಮಾಡೋದು? ಕೇರ್ ಟೇಕರ್ ಅದರ ಅವ್ರು. ಅವ್ರು ಯಾರು ಈಗಿನ ಬಾಡಿ ಈಗಿನ ಬಾಡಿ ಕೇರ್ ಟೇಕರ್ ಬಾಡಿ ಇದೆ. ಈಗ ಸೂಪರ್ ಸೀಡ್ ಮಾಡ್ಬೇಕಂತ ನೀವು ನಾವೇ ಅದಕ್ಕೆ ಹೋಗಿಲ್ಲ. ನೀವು ಮಾಡ್ತೀರಿ, ನೀವು ಯಾಕೆ ಮಾಡಲ್ಲ? ನಾವು ಇದ್ದಾಗ ವಿರೋಧ ಮಾಡಿದ್ರಿ, ಅವ್ರು ಇಲ್ದಾಗ ಅವ್ರಿಗೆ ತೆಗಿಬೇಕಂತ ನೀವು ಯಾಕೆ ವಿರೋಧ ಮಾಡಿ? ಯಾರು? ಅವ್ರಿಗೆ ಯಾಕೆ ತೆಗಿಬೇಕಂತ ಯಾರಿಗೆ? ಸರ್ಕಾರ ಒಂದು ಲೆಟರ್ ಬರೀರಿ. ನೋಡಿ ಎರಡಿದೆ. ಹೌದು, ನೀವು ಹೇಳೋದು ಕರೆಕ್ಟ್. ನೀವು ಹೇಳೋದು ಇದ್ದಿಲ್ಲ ಸುಭಾಷ್ ಕಲ್ಲೂರು ತೆಗಿ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ, ಅದಿಲ್ಲ. ಅವಧಿ ಮುಗಿದಿದೆ, ಒಂದು ಅಡ್ವೈಸರಿ ಕಮಿಟಿ ಕೂಡಿಸಿ ಅವ್ರು ಗೋ ಫಾರ್ ದ ಎಲೆಕ್ಷನ್. ನಾವು ತೆಗಿ ಅಂತ ಇಲ್ಲ, ಆಲ್ರೆಡಿ ಅವಧಿ ಮುಗಿದಿದೆ, ತೆಗಿ ಅಂತ ಕ್ವಶನ್ ಬರಲ್ಲದು. ಕೇರ್ ಟೇಕರ್ ಇವಾಗ